ಇನ್ನು ವಿನಯ್ ಕುಲಕರ್ಣಿಗೆ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಫಿಕ್ಸ್. ಹೀಗಾಗಿ ವಿನಯ್ ಕುಲಕರ್ಣಿ ಶಾಸಕತ್ವಕ್ಕೆ ಕಂಟಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾದಲ್ಲಿ ಧಾರವಾಡಕ್ಕೆ ಬೈ ಎಲೆಕ್ಷನ್ ನಡೆಯೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ವಿನಯ್ ಕುಲಕರ್ಣಿಗೆ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಫಿಕ್ಸ್ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದೆ. ಹೀಗಾಗಿ ವಿನಯ್ ಕುಲಕರ್ಣಿ ಶಾಸಕತ್ವಕ್ಕೆ ಕಂಟಕ ಕೂಡ ಫಿಕ್ಸ್. ಹೀಗಾದಲ್ಲಿ ಧಾರವಾಡ ಬೈ ಎಲೆಕ್ಷನ್ ನಡೆಯೋದು ಕೂಡ ಫಿಕ್ಸ್ ಆಗಿದೆ. ವಿನಯ್ ಕುಲಕರ್ಣಿ ತಮ್ಮ ಪತ್ನಿಯನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಿದಾರಂತೆ. ಅದೇ ಕುಟುಂಬದವರಿಗೆ ಕಾಂಗ್ರೆಸ್ ಪಕ್ಷ ಏನಾರ ಟಿಕೆಟ್ ಕೊಟ್ರೆ ಜಾತಿ ಹಣಬಲ ಇರುವವರು ಎಷ್ಟು ಕೊಲೆ ಮಾಡಿದ್ರು ಸರಿ ಅಂತ ಹೇಳ್ಬಿಟ್ಟು ಸಮರ್ಥನೆ ಮಾಡಿಕೊಂಡಂತೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಳಂಕ ಕೂಡ ಆಗಲಿದೆ. ಕಾಂಗ್ರೆಸ್ಗೆ ಬಿಗ್ ವಾರ್ನಿಂಗ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಜಯಾ ನಾಯ್ಕ್ ಎನ್ನುವರಿಂದ ಪೋಸ್ಟ್ ಮಾಡಲಾಗಿದೆ. ವಿನಯ್ ಕುಲಕರ್ಣಿಗೆ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಫಿಕ್ಸ್ ಆಗಿರೋದ್ರಿಂದ ಬೈ ಎಲೆಕ್ಷನ್ ಮಾಡಲೇಬೇಕಾಗತ್ತೆ. ಸೊ ಧಾರವಾಡದಲ್ಲಿ ಹೀಗಾದಲ್ಲಿ ಬೈ ಎಲೆಕ್ಷನ್ ನಡೆಯೋದು ಫಿಕ್ಸ್ ಅಂತ ಆದಲ್ಲಿ ಟಿಕೆಟ್ ಲಾಬಿ ಕೂಡ ಶುರುವಾಗಿದೆ. ವಿನಯ್ ಕುಲಕರ್ಣಿ ತಮ್ಮ ಪತ್ನಿಯನ್ನ ಕಣಕ್ಕಿಳಿಸೋದಕ್ಕೆ ಒಂದ್ ಕಡೆ ಪ್ಲಾನ್ ಮಾಡಿದಾರಂತೆ. ಆದರೆ ಉಪಚುನಾವಣೆಯಲ್ಲಿ ಒಂದೇ ಕುಟುಂಬದವರಿಗೆ ಮಣೆ ಹಾಕಬಾರದು ಅನ್ನುವಂತಹ ಮಾತುಗಳು ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಇನ್ ಕೇಸ್ ಏನಾದರೂ ಅದೇ ಕುಟುಂಬದವರಿಗೆ ಟಿಕೆಟ್ ಏನಾದರೂ ಕೊಟ್ರೆ ಜಾತಿ ಹಣಬಲ ಇರುವವರು ಎಷ್ಟು ಕೊಲೆ ಮಾಡಿದ್ರು ಕೂಡ ಸರಿ ಅಂತ ಹೇಳ್ಬಿಟ್ಟು ಸಮರ್ಥನೆ ಮಾಡಿಕೊಂಡು ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಳಂಕ ಆಗಲಿದೆ. ಬಿಗ್ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಜಯಾ ನಾಯ್ಕ್ ಅನ್ನುವವರಿಂದ ಪೋಸ್ಟ್ ಮಾಡಲಾಗಿದೆ ಈ ರೀತಿಯಾಗಿ. ಸೊ ಧಾರವಾಡದಲ್ಲಿ ಬೈ ಎಲೆಕ್ಷನ್ ಫಿಕ್ಸ್ ಅಂತ ಆದಾಗ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿಯ ಶಿಕ್ಷೆಯ ಪ್ರಮಾಣ ಏನು ಶಿಕ್ಷೆ ಇರುತ್ತೆ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಹೊರಬೀಳಿದೆ. ಸೊ 2 ವರ್ಷಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಪ್ರಮಾಣ ಏನಾದರೂ ಇದ್ದರೆ ಆಲ್ಮೋಸ್ಟ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. 7 to 10 years ಅಂತ ಹೇಳಿಬಿಟ್ಟು. ಸೊ ಹಾಗಾದಾಗ ಬೈ ಎಲೆಕ್ಷನ್ ಕಟ್ಟಿಟ್ಟ ಬುತ್ತಿ. ಸೊ ಈಗ ಮುಂಚೆನೆ ಅಂದರೆ ಟಿಕೆಟ್ಗಾಗಿ ಲಾಭಿಯನ್ನು ನಡೆಸಲಾಗ್ತಾ ಇದೆ. ಬೈ ಎಲೆಕ್ಷನ್ ಇನ್ನು ತೀರ್ಪು ಹೊರಗೆ ಬೀಳೋಕಿನ ಮುಂಚೆನೇ ಇನ್ ಕೇಸ್ ಏನಾದರೂ ಆದರೆ ಈ ರೀತಿಯಾಗಿ ಅಂತ ಹೇಳ್ಬಿಟ್ಟು ಟಿಕೆಟ್ಗೆ ಮಣೆ ಹಾಕಲಾಗ್ತಾ ಇದೆಯಂತೆ. ತಮ್ಮ ಕುಟುಂಬದಿಂದಲೇ ತಮ್ಮ ಪತ್ನಿಯನ್ನೇ ಕಣಕ್ಕಿಳಿಸಬೇಕು ಅಂತ ಹೇಳ್ಬಿಟ್ಟು ವಿನಯ್ ಕುಲಕರ್ಣಿ ಈಗ ಆಲ್ರೆಡಿ ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಹೊರಬೀಳ್ತಾ ಇದೆ.